ಈ ಬ್ರೇಕಿಂಗ್ ನ್ಯೂಸ್ ಇದೆಯಲ್ಲ, ಇದು ಬಹಳ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಾ ಇದೆ. ಏನು ಅಂತೀರಾ? ಬಂತು ನೋಡಿ ಬ್ರೇಕಿಂಗ್ ನ್ಯೂಸ್. ಈಗಾಗಲೇ ಅಂಡರ್ ಆಗಿರುವಂಥ ಆರೋಪಿ ವೀರೇನ್ ಖನ್ನಾ FIR ಕೂಡ ದಾಖಲಾಗಿದೆ. ಆತನ ಫ್ಲ್ಯಾಟ್ನಲ್ಲಿ ಪೊಲೀಸರ ಡ್ರೆಸ್ ಪತ್ತೆ ಆಗಿದೆಯಂತೆ. ಇದಪ್ಪ ವರ್ಷೆ ಅಂದರೆ CCB ದಾಳಿ ಮಾಡಿದಾಗ ಪೊಲೀಸರ ಯೂನಿಫಾರ್ಮ್ ಸಿಕ್ಕಿದೆ ಆತನ ಮನೆಯಲ್ಲಿ. CCB ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ. CCB ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಅವರೇ ಹೇಳಿಕೆ ಕೊಟ್ಟರು. ಹಾಗೆ ವೀರೇನ್ ಖನ್ನಾ ಫ್ಲ್ಯಾಟ್ನಲ್ಲಿ ತಪಾಸಣೆ ಮಾಡೋಕ್ಕೆ ಹೋದ್ರು. ಆಗ ಪೊಲೀಸರಿಗೆ ಅಚ್ಚರಿ ಕಾದಿತ್ತು. ಬಿಕಾಸ್ ಪೊಲೀಸ್ ಡ್ರೆಸ್ಸೇ ಅವ್ರ ಮನೇಲಿದೆ ಅಂತ. ಇದಪ್ಪ ವರ್ಷೆ ಅಂದರೆ ಏನು ಮಾಡೋಕ್ಕೆ ಇಟ್ಕೊಂಡಿದ್ದ ಅಂತ. ನನಗೆ ಇನ್ನೂ ಕುತೂಹಲ ಏನು ಗೊತ್ತಾ, ಪೊಲೀಸರ ಡ್ರೆಸ್ ಸಿಕ್ಕಿರೋದಷ್ಟೇ ಅಲ್ಲದೆ ನಾನು ತಿಳ್ಕೊಬೇಕಾಗಿರೋ ಕುತೂಹಲದಿಂದ ಕಾಯ್ತಿರೋದು, ಆ ಪೊಲೀಸ್ ಡ್ರೆಸ್ಸಲ್ಲಿ ಯಾವಾಗಲೂ ಕೂಡ ಹೆಸರಿರುತ್ತಲ್ಲ, ಒಂದು ನೇಮ್ ಪ್ಲೇಟ್ ಇರುತ್ತೆ ಯಾರು ಅಂತ. ಹಾಗಾಗಿ ಆ ಥರ ಏನು ಮಾಡ್ತಿದ್ದೋ ಗೊತ್ತಿಲ್ಲ. ರಿಗ್ ಮಾಡಿದರೆ ಯಾರ ಹೆಸರು ಹಾಕೊಂಡಿದ್ದ ಅಲ್ಲಿ ಅಂತ. ಆ ಪೊಲೀಸ್ ಡ್ರೆಸ್ಸಲ್ಲಿ ಏನಾದರೂ ಅಧಿಕಾರಿಯ ಹೆಸರಿದೆಯಾ, ಯಾರ್ದು ಗೊತ್ತಾಗಿಲ್ಲ. ನೋಡಬೇಕು. ನನ್ನ ಮನೆಯಲ್ಲಿ ಒಂದು ಕರ್ನಾಟಕ ಪೊಲೀಸಿನ ಯೂನಿಫಾರ್ಮ್ ಕೂಡ ಸಿಕ್ಕಿದೆ. ಅದು ಯಾವ ಕಾರಣಕ್ಕೆ ಅಲ್ಲಿತ್ತು, ಏನು ಮಾಡ್ತಾರೆ ಅದನ್ನು ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ. ವೀರೇನ್ ಖನ್ನಾ ಮನೆಯಲ್ಲಿ ಒಂದು ಕರ್ನಾಟಕ ಪೊಲೀಸಿನ ಯೂನಿಫಾರ್ಮ್ ಕೂಡ ಸಿಕ್ಕಿದೆ. ಅದು ಯಾವ ಕಾರಣಕ್ಕೆ ಅಲ್ಲಿತ್ತು, ಏನು ಮಾಡ್ತಾರೆ ಅದನ್ನು ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ. ಸೊ ವೀರೇನ್ ಖನ್ನಾ ಮನೆಯಲ್ಲಿ ಒಂದು ಕರ್ನಾಟಕ ಪೊಲೀಸಿನ ಯೂನಿಫಾರ್ಮ್ ಕೂಡ ಸಿಕ್ಕಿದೆ. ಅದು ಯಾವ ಕಾರಣಕ್ಕೆ ಅಲ್ಲಿತ್ತು, ಏನು ಮಾಡ್ತಾರೆ ಅದನ್ನು ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ. ವೀರೇನ್ ಖನ್ನಾ ಮನೆಯಲ್ಲಿ ಒಂದು ಕರ್ನಾಟಕ ಪೊಲೀಸಿನ ಯೂನಿಫಾರ್ಮ್ ಕೂಡ ಸಿಕ್ಕಿದೆ. ಅದು ಯಾವ ಕಾರಣಕ್ಕೆ ಅಲ್ಲಿತ್ತು, ಏನು ಮಾಡ್ತಾರೆ ಅದನ್ನು ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ. ಸೊ ಇದು CCBಯ ಅಪರಾಧ ವಿಭಾಗದ ಜಂಟಿ ಆಯುಕ್ತರಾದ ಸಂದೀಪ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟರು. ಅವ್ರ ಮನೆ ಮತ್ತು ಅವ್ರಿಗೆ ಸಂಬಂಧಪಟ್ಟದ್ದೆಲ್ಲ ದಾಳಿ ಮಾಡಿ ಅಲ್ಲೆಲ್ಲ ಸರ್ಚ್ ಮಾಡಿದಾಗ ಪೊಲೀಸ್ನ ಯೂನಿಫಾರ್ಮ್ ಸಿಕ್ತು ಅಂತ. ಯಾಕಿದೆ ಅವ್ರ ಮನೆಯಲ್ಲಿ, ಆತನ ಮನೆಯಲ್ಲಿ ಯಾಕಿದೆ? ಆರೋಪಿ ನಂಬರ್ 3 ವೀರೇನ್ ಖನ್ನಾ ಎಡಭಾಗದಲ್ಲಿ ನೋಡ್ತಿದ್ದೀರಿ. ಆತನ ಅರೆಸ್ಟ್ ಆದಾಗ ತಪಾಸಣೆ ಮಾಡಿದಾಗ ಆತನ ಫ್ಲ್ಯಾಟ್ನಲ್ಲಿ ಸಿಕ್ಕಿದ್ದು. ಹಾಗಿದ್ರೆ ಯಾಕಿತ್ತು ಅಂತ ಎನ್ಕ್ವೈರಿ ಮಾಡ್ತಿದ್ದೀವಿ ಅಂತ. ನಂಬರ್ 1 ಅಫ್ಕೋರ್ಸ್ ಎಷ್ಟು ಸ್ಟಾರ್ ಇರೋದು ಇರುತ್ತಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಸ್ಟಾರ್ಸ್ಗಳು. ಸೊ ಹಾಗಾಗಿ ಯಾರ್ದು ಮತ್ತು ಏನಾದ್ರು ನೇಮ್ ಪ್ಲೇಟ್ ಇದ್ದಿದ್ರೆ ಎಡಭಾಗದ ಭುಜದ ಮೇಲೆ, ಸೊ ಹಾಗಾದರೆ ಯಾರ್ದಿತ್ತು ಆ ಜಾಗದಲ್ಲಿ ಎದೆ ಮೇಲೆ ಅದು ನೇಮ್ ಪ್ಲೇಟ್ ಯಾವಾಗಲೂ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಯಾರ್ದು ಇಟ್ಕೊಂಡಿದ್ದ, ಅಥವಾ ಏನೂ ಇಲ್ಲದೆ ಸುಮ್ಮನೆ ಇಟ್ಕೊಂಡಿದ್ದ, ಪರ್ಪಸ್ ಏನೋ ಸುಮ್ಮನೆ ಇಟ್ಕೊಳ್ಳೋಕ್ಕಾಗಲ್ವಲ್ಲ, ಇನ್ನೇನೋ ಮಾಡೋ ಖತರ್ನಾಕ್ ಐಡಿಯಾ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ಇದು ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಸರ್ಪ್ರೈಸಿಂಗ್ ಫ್ಯಾಕ್ಟ್ರ್ ಪೊಲೀಸರಿಗೆ. ಇನ್ನೇನೋ ಸಿಗುತ್ತೆ ಅಂದಾಗ ಒಂದಷ್ಟು ಕುತೂಹಲ ಅಂತೂ ಇದ್ದೇ ಇರುತ್ತೆ. ಲೆಟ್ಸ್ ಸಿ. ನನ್ನ ಕೊಲಿಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಿರ್ತಾರೆ. ಕ್ರೈಮ್ ಬ್ಯೂರೋಯಿಂದ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಕ್ಯಾನ್ ಯು ಹಿಯರ್ ಮೀ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಏನ್ರಿ ಇದು ಸರ್ಪ್ರೈಸ್ ಅಪ್ಪ. ಆತನ ಮನೆಯಲ್ಲಿ ಅಂದರೆ ಯಾರೋ ಕ್ರಿಮಿನಲ್ ಮನೆಯಲ್ಲಿ ಅಥವಾ ಈ ಥರದ ಸಮಾಜ ಘಾತುಕ ಆಕ್ಟಿವಿಟೀಸ್ ಮಾಡೋನ ಮನೆಯಲ್ಲಿ ಪೊಲೀಸ್ ಅಧಿಕಾರಿಯ ಡ್ರೆಸ್ ಯಾಕಿರಬೇಕು? ಏನಿದೆ ಮಾಹಿತಿ? ಈಗಷ್ಟೇ ನಟಿ ಸಂಜನಾ ಅವರ ವಿಚಾರಣೆ ಮಾಡಿ ಜಾಯಿಂಟ್ CP ಸಂದೀಪ್ ಪಾಟೀಲ್ ಮತ್ತೆ ರವಿಕುಮಾರ್ ಇಬ್ರು ಕೂಡ ಕಚೇರಿಯಿಂದ ಹೊರಟರು. ಬಟ್ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಜಾಯಿಂಟ್ CP ಒಂದಷ್ಟು ಮಾಹಿತಿಯನ್ನ ಹೇಳಿದ್ರು. ಏನಂದ್ರೆ ಬೆಳಿಗ್ಗೆ ಎರಡೂ ಕಡೆ ನಾವು ಕೋರ್ಟಿಂದ ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡು ನಟಿ ಸಂಜನಾ ಗಲ್ರಾಣಿ ಮತ್ತೆ ವೀರೇನ್ ಖನ್ನಾ ಇಬ್ಬರ ಮನೆ ಮೇಲೂ ಕೂಡ ರೇಡ್ ಮಾಡಿದ್ವಿ. ಈ ಸಂದರ್ಭದಲ್ಲಿ 3 ಗಂಟೆ ಹೆಚ್ಚು ಕಾಲ ನಾವು ಸಂಜನಾ ಮನೆ ಮೇಲೆ ಶೋಧ ಕಾರ್ಯವನ್ನು ಮಾಡಿ ಅವರನ್ನ ಈಗ ವಶಕ್ಕೆ ಪಡ್ಕೊಂಡು ಈಗ ವಿಚಾರಣೆ ಮಾಡ್ತಾ ಇದ್ವಿ. ವಿಚಾರಣೆ ನಡೀತಾ ಇದೆ ಅಂತ. ಅದೇ ರೀತಿ ಈ ಒಂದು ಪ್ರಮುಖ ಇವೆಂಟ್ ಗಳನ್ನ ನಡೆಸ್ತಾ ಇದ್ದಂತ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇವೆಂಟ್ ನಡೆಸಿದ ವೀರೇನ್ ಖನ್ನಾ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಸಂದರ್ಭದಲ್ಲಿ ಪೊಲೀಸ್ ಯೂನಿಫಾರ್ಮ್ ಸಹ ಪತ್ತೆಯಾಗಿದೆ. ಬಟ್ ಆದ್ರೆ ಈ ಯೂನಿಫಾರ್ಮ್ ವೀರೇನ್ ಖನ್ನಾ ಮನೆಗೆ ಹೇಗ್ ಬಂತು, ಅದು ಯಾರದ್ದು ಅನ್ನೋದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ. ಅವ್ರ ಮನೆಯಲ್ಲಿ ಯೂನಿಫಾರ್ಮ್ ಹೇಗ್ ಸಿಕ್ತು, ಹೇಗ್ ಬಂತು ಅನ್ನೋದ್ರ ಬಗ್ಗೆ ಕೂಡ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅನ್ನೋ ಬಗ್ಗೆ ಹೇಳಿದ್ದಾರೆ. ಮತ್ತೊಂದ್ ಕಡೆ ಈಗ ಅಂದ್ರೆ ಈ ಡ್ರೆಸ್ ನ ಈ ಒಂದು ಸದ್ದಾಗ್ತಾ ಇದ್ದಾಗೆ ಈ ಒಂದು ಇದ್ರ ಬಗ್ಗೆ CCB ಪೊಲೀಸರು ಬೆನ್ನು ಬಿದ್ದಂತಹ ಸಂದರ್ಭದಲ್ಲಿ ಇಲ್ಲಿಂದ ಬೆಂಗಳೂರಿನಿಂದ ಡೆಲ್ಲಿಗೆ ವೀರೇನ್ ಖನ್ನಾ ಎಸ್ಕೇಪ್ ಆಗಿದ್ದ. ಅದೇ ರೀತಿ ಆ ಫ್ಲಾಟ್ ಏನಿತ್ತು, ಆ ಫ್ಲಾಟ್ ಕೂಡ ಬೀಗ ಆಗಿತ್ತು. ಅವ್ರು ವೀರೇನ್ ಖನ್ನಾ ಒಬ್ಬನೇ ಇಲ್ಲಿ ವಾಸವಾಗಿದ್ದು. ಬಟ್ ಆ ಫ್ಲಾಟ್ ಕೂಡ ಬೀಗ ಆಗಿತ್ತು. ಬಟ್ ಅಲ್ಲಿ ಈ ಯೂನಿಫಾರ್ಮ್ ಹೇಗ್ ಬಂತು ಅನ್ನೋದು ಕೂಡ ಬಹಳ ಒಂದು ಕುತೂಹಲ ಕೆರಳಿಸಿರುವಂತದ್ದು. ಪೊಲೀಸ್ ಅಧಿಕಾರಿಗೆ ಸಂಬಂಧಪಟ್ಟ ಯಾರಾದ್ರೂ ಅವರ ಸ್ನೇಹಿತರು ಇದ್ದಾರಾ ಇಲ್ವಾ, ಈ ಒಂದು ಆಯಾಮಗಳಲ್ಲೂ ಕೂಡ CCB ಪೊಲೀಸರು ತನಿಖೆಯನ್ನ ಈಗ ಮಾಡ್ತಾ ಇರುವಂತದ್ದು. ಹರೀಶ್ ನಾಗರಾಜ್.
ಸೊ ಮಚ್ ಗಂಗಾಧರ್ ವಾಗಟ. ಈ ಕ್ಷಣದ ಮಾಹಿತಿಗಾಗಿ ಅದೆಲ್ಲ ಕೂಡ ಎನ್ಕ್ವೈರಿ ಆಗಬೇಕು. ಯಾಕಿತ್ತು ಪೊಲೀಸ್ ಡ್ರೆಸ್ಸು, ಡ್ರಗ್ಸ್ ಸಿಗುತ್ತೆ, ಇನ್ನೇನೋ ಸಿಗುತ್ತೆ ಅಂತ ಹೋಗಿದ್ರು. ಆದರೆ ಅಲ್ಲಿ ನೋಡಿದ್ರೆ ಪೊಲೀಸ್ ಯೂನಿಫಾರ್ಮೇ ಸಿಕ್ಬಿಡ್ಬೇಕಾ? ಸೊ ಹಂಗಾಗಿ ಒಂದಷ್ಟು ಕುತೂಹಲ ಕೇಳಿಸಿದೆ. ಅದನ್ನು ಸ್ವತಃ ಸಂದೀಪ್ ಪಾಟೀಲ್ ಅವರೇ ಅದನ್ನು ಮಾಧ್ಯಮಗಳಿಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು. ಎಲ್ಲದರ ಬಗ್ಗೆ ಕೂಡ ಎನ್ಕ್ವೈರಿ ಆಗ್ತಾ ಇದೆ. ಮೀನ್ ವೈಲ್ CCB ಕಚೇರಿಯಲ್ಲಿ ನಟಿ ಸಂಜನಾ ಗಲ್ರಾಣಿ ಅವರ ಎನ್ಕ್ವೈರಿ ಕೂಡ ಈ ಕ್ಷಣ ಶುರುವಾಗ್ತಾ ಇದೆ. ಅವರ ತಂದೆ ತಾಯಿ ಇದ್ದಾರೆ, ಅವ್ರನ್ನೂ ಕರೆಸಿದ್ದಾರೆ. ಅದು ಎನ್ಕ್ವೈರಿ ಆಗುತ್ತೆ. ಸಂಜೆ ಹೊತ್ತು ಗೊತ್ತಾಗುತ್ತೆ, ಒಂದು 5 ಗಂಟೆ 6 ಗಂಟೆ ಸುಮಾರಿಗೆ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಾಗಬೇಕು. ಈ ಎಲ್ಲ ಬೆಳವಣಿಗೆಗಳನ್ನು ಇಡೀ ನಾಡಿನ ಜನ ಅಬ್ಸರ್ವ್ ಮಾಡ್ತಿದ್ದಾರೆ. 6 ಕೋಟಿಗೂ ಹೆಚ್ಚು ಜನ. ಈ ಕ್ಷಣ ನ್ಯೂಸ್18 ಕನ್ನಡದಲ್ಲಿ ನೋಡ್ತಿರುವಂಥ ಎಲ್ಲ ವೀಕ್ಷಕರ ಗಮನಕ್ಕೆ ತಂದುಬಿಡ್ತೀನಿ. ನಮ್ಮ ಜೊತೆ ಇಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿ JB ರಂಗಸ್ವಾಮಿ ಅವರು ಮೈಸೂರಿನಿಂದ, ಮಗದೊಂದು ಕಡೆ ನಟಿ ಮತ್ತು ಮಾಡೆಲ್ ರಿಯಾ ಪಾಲೇಕರ್ ಅವರಿಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ವೆಲ್ಕಮ್ ಸರ್. ಭಾಳ ಕುತೂಹಲ. ಬಿಫೋರ್ ನಾ ರಿಯಾ ಪಾಲೇಕರ್ ಮಾತಾಡ್ಸೋಕೆ ಮುಂಚೆ, ರಂಗಸ್ವಾಮಿ ಸರ್, ಯಾರನ್ನೂ ಅರೆಸ್ಟ್ ಮಾಡಕ್ಕೆ ಹೋಗ್ತಾರೆ, ಎನ್ಕ್ವೈರಿ ಮಾಡಕ್ಕೆ ಹೋಗ್ತಾರೆ, ಅಥವಾ ಆತನ ಸಂಬಂಧಪಟ್ಟಂಥ ಫ್ಲಾಟ್ ನ ಮಹಜರ್ ಮಾಡಕ್ಕೆ ಹೋಗ್ತಾರೆ, ಅಥವಾ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಕ್ಕೆ ಹೋಗ್ತಾರೆ. ಪೊಲೀಸರಿಗೆ ಆಶ್ಚರ್ಯ, ಏನಿದು ಪೊಲೀಸ್ ಆಫೀಸರ್ ಡ್ರೆಸ್ಸೇ ಸಿಕ್ಬಿಡ್ಬೇಕಾ ಅಲ್ಲಿ ಅಂತ. ಏನಿರ್ಬೋದು ಸರ್, ಯಾಕೆ ಅಂತ ಏನಾದ್ರು ನಿಮಗೂ ಕುತೂಹಲ? ನಿಮ್ಮ ಸಂದರ್ಭದಲ್ಲಿ ಈ ಥರ ಆಗಿದ್ದುಂಟಾ? ಅಲ್ಲ, ಇಟ್ಸ್ ವೆರಿ ಕ್ಲಿಯರ್ ನೋಡಿ. ಇದು ಮಾಫಿಯಾದ ಜಾಲ ಎಷ್ಟು ದೊಡ್ಡದು. ಯಾಕೆಂದರೆ ಅವ್ರು ಬಂದು ಅವರು ಪೊಲೀಸ್ ಅಧಿಕಾರಿಯ ಒಂದು ಯೂನಿಫಾರ್ಮಲ್ಲಿ ಸಿಗುತ್ತೆ ಅಂತಂದರೆ ಈ ಮನುಷ್ಯ ಎಷ್ಟು ಜನಗಳ ಕಾಂಟ್ಯಾಕ್ಟನ್ನು ಅವನು ಇಟ್ಕೊಂಡಿದ್ದ, ಪಾಯಿಂಟ್, ಮತ್ತು ಎಷ್ಟು ವ್ಯವಸ್ಥಿತವಾಗಿ ತನ್ನ ಬಿಸ್ನೆಸ್ ಮಾಡ್ತಾ ಇದ್ದ ಅನ್ನೋದಕ್ಕೆ ಇದು ನೇರ ಸಾಕ್ಷ್ಯ ಇದು. ಯಾಕೆಂದರೆ ಅಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೀ ಈಸ್ ಎ ಡ್ರಗ್ ಪೆಡಲರ್ ಮತ್ತು ಅವನು ಹೆಬಿಚುವಲ್ ಅಫೆಂಡರ್ ಅಂತ ಹೇಳಿ ಈಗಾಗಲೇ ಮಾಧ್ಯಮಗಳಲ್ಲಿ ನಮಗೆ ಈಗಾಗಲೇ ಗೊತ್ತಾಗಿದೆ ಅಲ್ವೇ. ಅಂಥವನ ಮನೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯ ಯೂನಿಫಾರ್ಮ್ ರೆಡಿಯಾಗಿದೆ ಅಂತಂದರೆ ಇವರ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಈಗ ಯಾವುದೋ ಡ್ರಗ್ ಬರ್ತಾ ಇದೆ ಅಂತಂದರೆ ಇವರೇ ಯೂನಿಫಾರ್ಮಲ್ಲಿ ಜೊತೆಲಿ ಹೋಗಿ ಕರ್ಕೊಂಡು ಬಂದಿರೋ ಚಾನ್ಸಸ್ ಇರುತ್ತೆ. ಅಥವಾ ಯಾವುದೋ ಪೊಲೀಸ್ ವೆಹಿಕಲಲ್ಲೇ ಬೇಕಾದರೂ ಹಾಕ್ಸಿದ್ರು ಏನು ಆಶ್ಚರ್ಯ ಇಲ್ಲ. ಅಲ್ಲಿ ಬರೋದಕ್ಕೆ ಅದು ಬರಬೇಕಾದ ಯೂನಿಫಾರ್ಮ್ ಇರಬೇಕಾದ ಜಾಗ ಅಲ್ಲ ಅದು. ಅಲ್ಲಿ ಯಾಕೆ ಬಂತು? ಕರೆಕ್ಟ್. ಇನ್ನೇನೋ ಅನೇಕ ಅನುಮಾನಗಳನ್ನ ಇದು ಕೆರಳಿಸುತ್ತೆ. ಮತ್ತು ಇವರು ಈ ನಕ್ಸಸ್ ಅಂತ ಹೇಳ್ತೀವಲ್ಲ, ಎಲ್ಲರನ್ನೂ ಹೊಂದಿಸ್ಕೊಂಡು ತಮ್ಮನ್ನು ಯಾರು ಅಟ್ಯಾಕ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ತಾವು ಸಿಗಾಕೊಳ್ಬಾರ್ದು, ಆ ರೀತಿಯಾದಂಥ ಒಂದು ವ್ಯವಸ್ಥಿತ ಜಾಲವನ್ನ ಆ ಮನುಷ್ಯ ಅಪರಾಧಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ನಾವು ನೇರವಾಗಿ ಹೇಳ್ಬೋದು. ನಾನು ಅಪರಾಧಿ ಅನ್ನೋ ಪದನ ಬಳಸಿದಾಗ ತಾವು ತಪ್ಪಾಗಿ ಬಳಸಬೇಡಿ. ಯಾವಾಗ ಮಾಲ ಸಮೇತ ಒಬ್ಬ ವ್ಯಕ್ತಿ ಸಿಗ್ತಾನೋ ಅವಾಗ ಅವನ ಅಪರಾಧಿನೇ. ಅನುಮಾನ ಇದ್ದಾಗ ಅವನ ಆರೋಪಿ ಅಷ್ಟೇ. ಇಲ್ಲೇನಾಗಿದೆ, ಮಾಲ್ ಸಮೇತ ಸಿಕ್ಕಿದ್ದಾನೆ, ಮತ್ತೆ ಕೋರ್ಟ್ಗೆ ಈಗಾಗಲೇ ಅನೇಕ ಅಪರಾಧಿಗಳನ್ನ ಪ್ರೊಡ್ಯೂಸ್ ಮಾಡಿದಾಗ ಅವರ ಬಗ್ಗೆ ಬಲವತ್ತರವಾದ ಸಾಕ್ಷ್ಯ ಇದೆ ಅನ್ನೋ ಕಾರಣಕ್ಕಾಗೇನೆ ಅವ್ರನ್ನ ಕೋರ್ಟ್ ಬಿಟ್ಟಿಲ್ಲ. ಹೌದೇ? ಆಗ ಅವನ ಆರೋಪಿ ಅಂತಿರೋ ಅಪರಾಧಿ ಅಂತ ಹೇಳ್ತಿರೋ. ನಿನ್ನೆ ತಮ್ಮ ಚಾನಲ್ನಲ್ಲಿ ನಾನು ನೋಡಿದಾಗ ವಾದ ಮಾಡ್ತಾ ಇದ್ರು, ಇಲ್ಲ ಅಪರಾಧಿಗಳೇ ಅವರು ಸರ್. ಈಗ ನಾವು ತೋರಿಸ್ತಾ ಕೋರ್ಟಲ್ಲಿ ಏನಾಗುತ್ತೋ ಅದು ಬೇರೆ ಪ್ರಶ್ನೆ. ಈಗ ಹೇಳ್ಬಿಡ್ತೀವಿ, 1 ನಿಮಿಷ ಹೋಲ್ಡ್ ಮಾಡಿ ಸರ್. ಈಗ ಬಲಭಾಗದಲ್ಲಿ ತೋರಿಸ್ತಾರೆ, ನೀವು ನೋಡಿದ ತಕ್ಷಣ ಯಾರೋ ಪೊಲೀಸ್ ಆಫೀಸರ್ ಏನಪ್ಪ ಹೆಣ್ಮಕ್ಳ ಜೊತೆ ಹಿಂಗೆ ಪೋಸ್ ಕೊಟ್ಟವ್ರೆ ಅಂತ ನೋಡ್ತಿರೋರು ಅಂದ್ಕೊಳ್ಳಬಾರ್ದು. ಯಾಕೆಂದರೆ ಆತನೇ ವೀರೇನ್ ಖನ್ನಾ. ಯಾವ ಮಟ್ಟದಲ್ಲಿ ಅಂದರೆ ಯಾವ ಪೊಲೀಸ್ ಆಫೀಸರು ಕಡಿಮೆ ಇರ್ಬೋದು, ಸ್ಮಾರ್ಟ್ ಲುಕಿಂಗ್ ಯಂಗ್ ಹ್ಯಾಂಡ್ಸಮ್ ಪೊಲೀಸ್ ಆಫೀಸರ್ ಇರ್ತಾರಲ್ಲ ಸರ್, ಆ ಥರ. ಏನು 1, 2, 3 ಸ್ಟಾರೋ 4 ಸ್ಟಾರೋ ಇದ್ದಂಗೆ ಕಾಣಿಸ್ತಿದೆ ಅದು. ಒಬ್ಬ ಸೀನಿಯರ್ ಒಬ್ಬ ಪವರ್ಫುಲ್ ಪೊಲೀಸ್ ಆಫೀಸರ್ ಡ್ರೆಸ್ ಹಾಕ್ಕೊಂಡು ಪೋಸ್ ಕೊಟ್ಟಿರುವಂಥ ಒಬ್ಬ ವ್ಯಕ್ತಿ ವೀರೇನ್ ಖನ್ನಾ. ನ್ಯೂಸ್18 ಕನ್ನಡದ ಸ್ಕ್ರೀನಲ್ಲಿ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಯಾವುದೋ ಪಾರ್ಟಿ, ಬಟ್ ಪೋಸ್ ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ನೇಮ್ ಪ್ಲೇಟ್ ಯಾರ್ದು ಇಲ್ಲ. ನಾನು ಬ್ಯಾಡ್ಜ್ ನೋಡ್ತಿದ್ದೆ ಸರ್, ಯಾರ್ದಾರೋ ಅದನ್ನು ಕೂಡ ಸ್ಪೂಫ್ ಮಾಡಿನೋ ಅಥವಾ ರಿಗ್ ಮಾಡಿ ಇನ್ಯಾರ್ದೋ ಹಾಕ್ಕೊಂಡು ಇನ್ಯಾರನೋ ಏನೇನೋ ಮಾಡ್ತಿದ್ದಾನ ಆತ ಅಂತ. ಹೋಪ್ ಅದು ನೀವು ನೋಡ್ತಿದ್ದೀರಿ ಅಂತ ಭಾವಿಸ್ತೀನಿ ನಾನು. ಭಾಳ ಆಶ್ಚರ್ಯ. ಐ ಕಮ್ ಬ್ಯಾಕ್ ಟು ಯು ಸರ್. ಯಾಕೆಂದರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ನಟಿ ರಿಯಾ ಪಾಲೇಕರ್ ಕೂಡ ಇದ್ದಾರೆ. ನಟಿ ಮೇಡಮ್ ನಮಸ್ಕಾರ. ತುಂಬ ಹಿಂದೆ ನಿಮ್ಮ ಗಮನಕ್ಕೆ ಗೊತ್ತಿರುತ್ತೆ ನನ್ನ ಪ್ರಕಾರ, ಬಟ್ ಸುಮ್ಮನೆ ನೆನಪಿಸ್ಕೊತಾ ನೀವು ನಟಿ ಆಗಿರೋದ್ರಿಂದ. ಅಂದರೆ 60, 70, 80ರ ದಶಕದಲ್ಲಿ ಯಾರೋ ಹೆಣ್ಮಗಳು ರಂಗಭೂಮಿಗೆ ಬರ್ತಾರೆ, ಸಿನಿಮಾಗೆ ಆ್ಯಕ್ಟ್ ಮಾಡ್ತಾರೆ ಅಂದರೆ ಜನ ಅಷ್ಟೊಂದು ವ್ಯಾಲ್ಯೂ ಕೊಡ್ತಿರ್ಲಿಲ್ಲ, ಬೇರೆ ಥರದ್ದೇ ನೋಡ್ತಿದ್ರು. ನಿಮ್ಮ ಗಮನಕ್ಕೆ ಅದು ಗೊತ್ತಿರುತ್ತೆ. ಅದಾದಮೇಲೆ ಸಿಚುವೇಶನ್ ಚೇಂಜ್ ಆಯಿತು, ಸಿನಾರಿಯೋ ಬದಲಾಯಿತು. ನಟಿ ಇವ್ರು ಕಲಾವಿದರು ಅಂದಾಗ ಅದಕ್ಕೊಂದು ಸ್ಟೇಟಸ್ ಬಂತು, ಒಂದು ವ್ಯಾಲ್ಯೂ ಬಂತು, ಜನ ಗೌರವಿಸ್ತಾರೆ, ಅವ್ರನ್ನ ಸೆಲೆಬ್ರಿಟಿ ಜಾಗದಲ್ಲಿ ಇಟ್ಟು ತುಂಬ ಜನ ಫಾಲೋ ಕೂಡ ಮಾಡ್ತಾರೆ. ಈಗ ಈ ಬೆಳವಣಿಗೆ ನೋಡ್ತಿದ್ದಿರಲ್ಲ ಇತ್ತೀಚೆಗೆ, ಡ್ರಗ್ಸು, ಸ್ಯಾಂಡಲ್ವುಡ್ಡು, ಇನ್ಯಾರ್ದೋ ಆರೋಪಗಳು ಎದುರಿಸ್ತಿದ್ದಾರೆ. ವಾಟ್ ಯು ವಾಂಟ್ ಟು ಫೀಲ್? ಅಂದರೆ ಏನು ಫೀಲ್ ಮಾಡ್ತೀರಿ? ಜನ
ಆ ಗೌರವ ಇಟ್ಕೊಂಡಿದ್ರು, ಈಗೆಲ್ಲೋ ಒಂದು ಕಡೆ ನಮ್ಮ ಪ್ರೊಫೆಷನ್ಗೆ ಧಕ್ಕೆ ಬಂದ್ಬಿಡ್ತಪ್ಪ. ಡು ಯು ರಿಯಲಿ ಫೀಲ್ ದಟ್? ರಿಯಾ, ಪ್ಲೀಸ್ ಗೋ ಹೆಡ್. ಯಾ ಸರ್, ನಾನು ಏನ್ ಹೇಳಲಿಕ್ಕೆ ಪಡ್ತಾ ಇದ್ದೀನಿ ಅಂದ್ರೆ ಸರ್, ಅದೇ ಡ್ರಗ್ಸ್ ಅಂತ ಏನಿದೆ ಸರ್, ಸೊ ಇಟ್ಸ್ ಹ್ಯಾಪನಿಂಗ್ ಗ್ಲೋಬಲಿ. ಅದು ಓನ್ಲಿ ನಾಟ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಹತ್ರನೇ ಆಗ್ತಾ ಅಂತ ಏನು ಇಲ್ಲ, ಗ್ಲೋಬಲಿ. ಇವನ್ IT ಕಂಪನೀಸ್, ಇವನ್ ಸ್ಕೂಲ್ ಕಾಲೇಜಸ್ ಮಕ್ಕಳು ಮಾಡ್ತಾ ಇದಾರೆ. ಇವನ್ ದೇ ಡೂ ಪೆಡ್ಲಿಂಗ್ ಥಿಂಗ್. ಈಗ ಜಸ್ಟ್ ಬಿಕಾಸ್ ಈಗ ಸ್ಯಾಂಡಲ್ವುಡ್ ಈಗ ಬಂದಿದೆ ಅಂದಿದ ತಕ್ಷಣ ಈಗ ಎಲ್ಲಾ ಟಾರ್ಗೆಟ್ ಈಗ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅಂತ ಇದೆ. ಸೊ ನನ್ಗೇನು ಅಫೆಕ್ಟ್ ಆಗಲ್ಲ, ಬಿಕಾಸ್ ನನ್ಗೇನಂದ್ರೆ ಈಗ ನನ್ ಪ್ಯಾಷನ್ ಆಕ್ಟಿಂಗ್, ಮಾಡ್ಲಿಂಗ್ ಅಂದ್ರೆ, ಸೊ ಐ ಲವ್ ದಟ್ ಪ್ಯಾಷನ್. ಅದ್ ನನ್ ಟ್ಯಾಲೆಂಟ್, ಈಗ ನನ್ ಇಷ್ಟ. ಸೊ ಒಂದೇನೋ ಆಗಿದೆ, ಯಾರೋ 5 ಜನ 6 ಜನ ಅವ್ರು ತಪ್ಪು ಮಾಡಿದ ತಕ್ಷಣ ನಮ್ ಎಲ್ಲರೂ ನಾವೇ ಕೆಟ್ಟೋರಿಲ್ಲ, ಎಲ್ಲಾ ಇಂಡಸ್ಟ್ರಿನೇ ಕೆಟ್ಟೋರು ಅಂತ ಹೇಳೋದು ಒಂಥರ ತಪ್ಪೆ. ಆತರ ಜನರು ಆತರ ನೋಡೋದು ತಪ್ಪೆ. ಜಸ್ಟ್ ಬಿಕಾಸ್ ಈಗ ನಾವ್ ಯಾವ್ದಾದ್ರು ಮಾಡರ್ನ್ ಬಟ್ಟೆ ಹಾಕಿದ್ರೆ, ಇಲ್ಲಾಂದ್ರೆ ನಾವ್ ಪಾರ್ಟಿಗೆ ಹೋದ್ರೆ, ಇಲ್ಲ ಪಾರ್ಟಿಗೆ ಹೋಗೋರು ಎಲ್ಲರೂ ಡ್ರಗ್ಸ್ ಮಾಡೋರೆ, ಇಲ್ಲ ಎಲ್ಲರೂ ಪೆಡ್ಲಿಂಗ್ ಮಾಡೋರೆ, ಇಲ್ಲ ಮಾಡರ್ನ್ ಡ್ರೆಸ್ ಹಾಕೋರೆ ಎಲ್ಲರೂ ಕೆಟ್ಟೋರೆ ಅಂತ ಹೇಳೋದು ತಪ್ಪೆ. ಆತರ ನಮ್ಗೆ ಆತರ ಹೆಸರು ಬರೋದು ತಪ್ಪೆ. ಅದೇ ಬೇಜಾರಾಗುತ್ತೆ. ಆಫ್ ಕೋರ್ಸ್ ಇಟ್ಸ್ ಅ ಸರ್ಪ್ರೈಸಿಂಗ್. ಒಂದು ಸ್ಟ್ರೈಟ್ ಕ್ವಶನ್ ಕೇಳ್ಬಿಡ್ತೀನಿ ನಾನು. ಕಲಾವಿದರು ಅಂದಾಗ ಹಲವಾರು ಔತಣಕೂಟಕ್ಕೆ ಹೋಗ್ಬೇಕಾಗತ್ತೆ, ಇನ್ಯಾರೋ ಪಾರ್ಟಿ ಹೋಸ್ಟ್ ಮಾಡಿರ್ತಾರೆ, ಒಂದು ಗೆಟ್ ಟುಗೆದರ್ಗೆ ಹೋಗ್ಬೇಕಾಗತ್ತೆ, ಇನ್ನೆವಿಟಬಲ್ ಆಗಿರುತ್ತೆ. ಕೆಲವೊಂದ್ಸರಿ ಇಷ್ಟಪಟ್ಟು ಹೋಗ್ತೀರಿ, ಎಲ್ಲವೂ ನಡೀತಾ ಇರುತ್ತೆ. ಹಂಗೆ ಹೋದ ಮಾತ್ರಕ್ಕೆ ಅವ್ರು ಯಾರೋ ಸರಿ ಇಲ್ಲ ಅಂತ ಲೆಟ್ಸ್ ನಾಟ್ ಬ್ಲೇಮ್, ಎಲ್ಲರೂ ಕೂಡ ಬ್ಲೇಮ್ ಮಾಡೋ ತಪ್ಪು ಕೂಡ. ಲೆಟ್ಸ್ ಆಲ್ ಡ್ಯೂ ರೆಸ್ಪೆಕ್ಟ್ ಅವರವರ ಪ್ರೊಫೆಷನ್ಗೆ. ನನ್ನ ಪ್ರಶ್ನೆ ಏನಪ್ಪಾ ಅಂದರೆ, ಆ ಥರದ್ದು ಹೋದಾಗ ಯಾರೋ ಗೊತ್ತಿಲ್ಲದೆ ಇನ್ಯಾರೋ ಅಡಿಕ್ಷನ್ ಮಾಡಿಸ್ತಾರಾ, ಅಥವಾ ಇನ್ಯಾರೋ ಅದಕ್ಕೆ ಅಂತಲೇ ರೆಡಿ ಆಗ್ತಿರುತ್ತಾ ಪ್ಲ್ಯಾಟ್ಫಾರ್ಮ್ಗಳು? ಏನಿರುತ್ತೆ ಪಾರ್ಟಿಗಳಲ್ಲಿ, ಅಜೆಂಡಾಗಳೇನಿರುತ್ತೆ? ಕುತೂಹಲದ ಪ್ರಶ್ನೆ. ಸರ್, ನಾನೀಗ ನೀವು ವೀರೇನ್ ಖನ್ನಾ ಅಂತ ಹೇಳ್ತಾರೆ, ಅದು ಸರ್ಪ್ರೈಸಿಂಗ್. ಬಿಕಾಸ್ ನಾನ್ ವೀರೇನ್ ಖನ್ನಾ ಪಾರ್ಟಿಗೆ ಹೋಗಿದ್ದೀನಿ, ನಾನು ಅವ್ರ ಇವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ. ಸೊ ಆ ಪೊಲೀಸ್ ಬಟ್ಟೆ ಈಗ ನೀವ್ ಹೇಳ್ತಾ ಇದ್ರಲ್ವಾ, ಸೊ ಅದು ಆಕ್ಚುಲಿ ಹ್ಯಾಲೋವೀನ್ ಇವೆಂಟ್ ಇತ್ತು. ಆ ಹ್ಯಾಲೋವೀನ್ ಅಲ್ಲಿ ಎಲ್ಲರಿಗ ಡಾಕ್ಟರ್, ನರ್ಸ್, ವ್ಯಾಂಪೈರ್ಸ್, ಆತರ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇಂದ, ಅವತಾರ್ ಇಂದ ಅವ್ರು ರೆಡಿ ಆಗಿ ಬರ್ತಾರೆ. ಅವಾಗ ವೀರೇನ್ ಖನ್ನಾ ರೆಡಿ ಆಗಿ ಬಂದಿದ್ದು ಪೊಲೀಸ್ ಆಗಿ. ಸೊ ಆ ಪಿಕ್ಚರ್ ನಿಮ್ಗೆ ಏನಿದ್ರೆ ಬಿಕಾಸ್ ಆಫ್ ಪೊಲೀಸ್ ಕಾಸ್ಟ್ಯೂಮ್, ಇಟ್ಸ್ ಬಿಕಾಸ್ ಆಫ್ ಹ್ಯಾಲೋವೀನ್. ಹ್ಯಾಲೋವಿನ್ ಪಾರ್ಟಿಗೆ ಇವರ ಐ ವಿಟ್ನೆಸ್ ಅಂದ್ರೆ ಅವನ ಆತರ ಬಂದಿದ್ದಕ್ಕೆ, ಆ ತರದ ಡ್ರೆಸ್ ಹಾಕೊಂಡಿದ್ದಕ್ಕೆ, ಆ ಪಾರ್ಟಿನಲ್ಲಿ ಇರೋದಕ್ಕೆ ಅಂತ. ಬಟ್ ಟೆಲ್ ಮಿ, ಯಾಕೆ ಈ ಪಾರ್ಟಿಗಳೆಲ್ಲ ಏನ್ ನಡೆಯುತ್ತಲ್ಲಿ? ಸರ್, ಈಗ ನಾನು ನನ್ನ ಪರ್ಸನಲ್ ಒಪಿನಿಯನ್, ಈಗ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಸರ್, ನಾನು ಇವನ್ ಐ ಹ್ಯಾವ್ ಬೀನ್ ಟು ವೀರೇನ್ ಖನ್ನಾ ಪಾರ್ಟಿ, ಆದ್ರೂ 5 ನಿಮಿಷ ಮಾತ್ರ ಕೂತ್ಕೊಂಡು ಪರ್ಸನಲ್ ಆಗಿ ಇನ್ನೂ ತನಕ ಮಾತಾಡಿಲ್ಲ ಅವ್ರ ಜೊತೆ. ಸೊ ಐ ನೋ ಏನು ಅಜೆಂಡಾ ಏನಿರುತ್ತೆ? ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಜನ ನೋಡ್ತಿರೋ ತಿಳ್ಕೊಳ್ಳಿ ಒಂದ್ ಸ್ವಲ್ಪ, ಏನಿರುತ್ತೆ ಅಜೆಂಡಾ ಅಂದ್ರೆ? ಏನ್ ಲಿಂಕ್ ಇರುತ್ತೆ ವೀರೇನ್ ಖನ್ನಾಗೆ? ಯಾಕೆ ಎಲ್ಲರನ್ನೂ ಸೇರಿಸಬೇಕು? ಏನಕ್ಕೆ ಪಾರ್ಟಿ ಮಾಡಬೇಕು? ಸೊ ಈಗ ನನ್ ಎಕ್ಸ್ಪೀರಿಯನ್ಸ್ ನನ್ ಗೊತ್ತಿರೋ ತರ, ಈಗ ಮಾಡೆಲ್ಸ್, ಫಾರಿನ್ ಇಂದ ಮಾಡೆಲ್ಸ್ ಬಂದಿರ್ತಾರೆ, ಇಲ್ಲಾಂದ್ರೆ ಇದು ಪೀಪಲ್ ಹೂ ಕಮ್ ಹಿಯರ್ ಟು ವಾಲಂಟಿಯರ್ ಇನ್ ಸ್ಟಡಿಂಗ್ ಆರ್ ಅವರಿಗೆ. ಸೊ ಇಟ್ಸ್ ಎಕ್ಸ್ಪ್ಯಾಕ್ಟ್ ಪಾರ್ಟಿ ಅಂತ. ಸೊ ಎಕ್ಸ್ಪ್ಯಾಕ್ಟ್ ಪಾರ್ಟಿ ಇಸ್ ಅ ಥಿಂಗ್, ಯು ಕಾಲ್ ಇಟ್ ಆಸ್ ಬೇರೆ ದೇಶದಿಂದ ಬಂದಿ. ಇಟ್ಸ್ ಜಸ್ಟ್ ಅನ್ ಅಟ್ರಾಕ್ಷನ್, so that people come to the party. Just a business strategy, you can call it. If you ask me, it's just a business strategy. Because if foreigners models idre janru hogtare, ಆ ಒಂದು ಅವ್ರಿಗೆ ಮೇಬಿ ಆ ತರ ಅವ್ರಿಗೆ ಆ ಸ್ಟ್ರಾಟಜಿ ಇಂದ ಅವ್ರು ಮಾಡ್ತಾ ಇದ್ರು. ಬಟ್ ಈಗ ನೀವು ಡ್ರಗ್ಸ್ ಅಂತ ಹೇಳ್ತಾ ಇದ್ರಿ ಸರ್, ಈಗ ಓಪನ್ ಆಗಿ ಎಲ್ಲರೂ ಕುಡಿಬಹುದು, ಇನ್ ಪಾರ್ಟೀಸ್ ಓಪನ್ ಆಗಿ ಕುಡಿತಾರೆ, ಸ್ಮೋಕ್ ಮಾಡ್ತಾರೆ, ಬಟ್ ಯಾರು ಓಪನ್ ಆಗಿ ಡ್ರಗ್ಸ್ ಮಾಡಲ್ಲ. ಸೊ ನಮ್ಗೂ ಹೋಗಿರೋರು ಜನರಿಗೂ ಗೊತ್ತೂ ಆಗಲ್ಲ ಯಾರ್ ಡ್ರಗ್ಸ್ ಮಾಡ್ತಾ ಇದಾರೆ, ಯಾರ್ ಡ್ರಗ್ಸ್ ಮಾಡ್ತಾ ಇಲ್ಲ ಅಂತ. ಬಿಕಾಸ್ ಇಟ್ಸ್ ನಾಟ್ ಓಪನ್ಲಿ ಡನ್ ಇಟ್ ಅಲ್ವಾ, ಇಟ್ಸ್ ಮೇ ಬಿ ಹಿಡನ್, ಎಲ್ಲೋ ಹೋಗಿ ಮಾಡ್ತಾರೆ. ನನಗೆ ಅಮ್ಮ, ನಾನು ಸ್ಟುಡಿಯೋಲ್ ಕೂತು ನಿಮ್ ಜೊತೆ ಮಾತಾಡ್ತಿರೋ ನನಗೆ ನಾವ್ಯಾರು ಒಂದು ಕಣ್ಣಾರೆ ನೋಡಿದ್ದಿಲ್ಲ, ಬಟ್ ಈ ಥರ ನಡೆಯುತ್ತೆ ಅಂತ ಸಿನಿಮಾಗಳಲ್ಲಿ ನಂತರ ಕೋಟ್ಯಾಂತರ ಜನ, ಈಗ ನ್ಯೂಸ್ 18 ನೋಡ್ತಿರೋರಿಗೆ ಸಿನಿಮಾದಲ್ಲಿ ಅದೇನೋ ಪೌಡರು ಅದನ್ನು ತಗೊಂಡು ಪಾರ್ಟಿ ಯಾವುದೋ ಮೂಲೆ ಬೆಂಚಲ್ಲಿ ಕೂತ್ಕೊಂಡು ಸಿಗರೇಟ್ ಒಳಗೆ ಹಾಕ್ಕೊಂಡು ಅದನ್ನು ಏನೋ ಇನ್ಹೇಲ್ ಮಾಡ್ತಾರೆ ಅಂತೆಲ್ಲ ನೋಡ್ತಿದ್ವಲ್ಲ. ಹಂಗೆ ಪಾರ್ಟಿನಲ್ಲಿ ಯಾರೋ ಐಸೋಲೇಟ್ ಆಗಿ ಕೂತಿರ್ತಾರೆ, ಅಲ್ಲೇನೋ ನಡೀತಿರುತ್ತೆ, ಆ ಥರದ್ದೆಲ್ಲ ನಡೀತಾರ್ಯಾ? ಆ ತರ ಓಪನ್ ಆಗಿ ನಡೆದಿಲ್ಲ. ಈಗ ನಾನ್ ವೀರೇನ್ ಖನ್ನಾ ಪಾರ್ಟಿ ಹೋಗಿದ್ದಾಗ ಆ ತರ ಓಪನ್ ಆಗಿ ನಡೆದಿಲ್ಲ. ಮೇ ಬಿ ಹೌಸ್ ಪಾರ್ಟಿ ಅವ್ರು ಯಾರೋ ಮನೆಗೆ ಹೋಗಿ ಮಾಡಿದ್ದು ಅದ್ ಗೊತ್ತಿಲ್ಲ, ಬಟ್ ಆ ತರ ಪಬ್ಲಿಕ್ ಪ್ಲೇಸ್ ನಲ್ಲಿ ಇಲ್ಲ, ನಾನ್ ನೋಡ್ಲಿಲ್ಲ.
ಬಟ್ ಪಬ್ಲಿಕ್ ಪ್ಲೇಸ್ ಅಲ್ವಲ್ಲ, ಇನ್ವೈಟೆಡ್ ತಾನೆ ಪಾರ್ಟಿಗೆ, ಯಾರೋ ಬರಕ್ ಆಗಲ್ವಲ್ಲ ಪಾರ್ಟಿ. ಇನ್ವೈಟೆಡ್, ಎಸ್ ಅದೇ ಇನ್ವೈಟ್ ಅಂದ್ರೆ ಈಗ ಪಾರ್ಟಿನಲ್ಲಿ ಇನ್ವೈಟ್ ಅಂದ್ರೆ 10 ಜನ ಅಲ್ಲ ಸರ್, ಇರೋ 100 ಪೀಪಲ್ ಇರ್ತಾರೆ. ಒಂದ್ ಹೋಲಿ ಇವೆಂಟ್ ನಲ್ಲಿ ಇಟ್ ಈಸ್ ಮೋರ್ ದನ್ 500 ಪೀಪಲ್. ಯು ಗೆಟ್ ಇಟ್? ಅದೇ ಅವ್ರ ಆರ್ಟಿಸ್ಟ್ ಅನ್ನ, ಬಾಲಿವುಡ್ ಆರ್ಟಿಸ್ಟ್ ಅನ್ನ ಕರೆದು ಆ ಇವೆಂಟ್ ಮಾಡಿದ್ದು, ಇಟ್ಸ್ ಮೋರ್ ಆಫ್ ಇಟ್ಸ್ ಲೈಕ್ ಇವೆಂಟ್. ಐ ನೆವರ್ ಫೆಲ್ಟ್ ಲೈಕ್ ಇಟ್ಸ್ ಜಸ್ಟ್ ಲೈಕ್ ಅ ಯಾರು ಇರ್ತಾರೆ ಇವೆಂಟ್ ಅಲ್ಲಿ? ಯಾವ ತರ ಜನ ಇರ್ತಾರೆ ಅಂದ್ರೆ ಬಿಸ್ನೆಸ್ ಮ್ಯಾನ್ ಗಳು ಇರ್ತಾರೆ, ಯಾರು ಇರ್ತಾರೆ? ಎಲ್ಲಾ ತರ. ಈಗ ಯಾವ ತರ, ಈಗ ನೋಡಿ ಸರ್, ನಾವ್ ಹೇಗ್ ಕಂಡು ಹಿಡಿಬಹುದು? ಈಗ ನೋಡಿ, ನೀವು ಈಗ ಡಾಕ್ಟರ್ ಕೋಟ್ ಹಾಕಿದ್ರೆ ಡಾಕ್ಟರ್ ಅಂತ ಹೇಳ್ಬೋದು, ಲಾಯರ್ಸ್ ಅವ್ರು ಹಾಕಿದ್ರೆ ಹೇಳ್ಬೋದು. ಪಾರ್ಟಿನಲ್ಲಿ ಎಲ್ಲಾರು ಕ್ಯಾಶುವಲ್ ಆಗಿ ಬಂದಿದ ತಕ್ಷಣ ಯಾರು ಏನಂತ ಹೇಳಲಿಕ್ಕೆ ಆಗಲ್ಲ ಸರ್. ಎಲ್ಲಾ ತರ ಇರ್ತಾರೆ, ಸ್ಟೂಡೆಂಟ್ಸ್, IT ಜನ, ಯಾರು ಎಲ್ಲಾರು, ಈಗ ಯಾರಂತ ಹೇಳಲಿಕ್ಕೂ ಆಗಲ್ಲ ಸರ್. ಬಟ್ ಅಷ್ಟು ಜನದ ಜೊತೆ ವೀರೇನ್ ಖನ್ನಾ ಟಚ್ ಅಲ್ಲಿ ಇದೆ ಅಂತ ಹೇಳ್ಬೇಕಾ, ಅಥವಾ ಸೆಕೆಂಡರಿ ಟರ್ಷರಿ ಪರ್ಸನ್ ಮೂಲಕ ಎಲ್ಲರೂ ಬಂದಿರ್ತಾರ? ಸರ್ ಇಟ್ಸ್ ಜಸ್ಟ್ ಲೈಕ್ ಅ ವರ್ಡ್ ಆಫ್ ಮೌತ್ ಹೇಳ್ತಾರೆ ನೋಡಿ. ಈಗ ವೀರೇನ್ ಖನ್ನಾ ಇಸ್ ಎಲ್ಲಾರ್ಗು, ಈಗ ಬ್ಯಾಂಗ್ಳೂರ್ನಲ್ಲಿ ಅಂದ್ರೆ ಎಲ್ಲಾರ್ಗು ಗೊತ್ತು ವೀರೇನ್ ಖನ್ನಾ ಪಾರ್ಟೀಸ್, VKP ಅಂತ ಅವ್ರ ಶಾರ್ಟ್ ಫಾರ್ಮ್ ಇಂದ VKP ಪಾರ್ಟೀಸ್ ಅಂತ ಎಲ್ಲಾರ್ಗು ಗೊತ್ತು. VKP, ಯಾ, ವೀರೇನ್ ಖನ್ನಾ ಪಾರ್ಟೀಸ್. ಓಹೋ, ಓಕೆ ಬಾ, ಪ್ಲೀಸ್ ಗೋ ಅಹೆಡ್. ಸೊ ಅಲ್ಲಿ ಎಲ್ಲರೂ ಅಂದ್ರೆ ವರ್ಡ್ ಆಫ್ ಮೌತ್ ಸರ್, ಅವ್ರ ಪ್ರಮೋಷನ್ ಮಾಡ್ತಾರೆ ಅವ್ರೆಲ್ಲಾರು. ಸೊ ಇದು VKP ಯಾರಿಗ್ ಗೊತ್ತಿಲ್ಲ, ಹೇಗ್ ಗೊತ್ತಾಗೋದು ಒಂದ್ ಸಣ್ಣ ವಿಷಯ ಅಲ್ಲ, ಅದ್ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಆಫ್ ವರ್ಡ್ ಆಫ್ ಮೌತ್ ಪೀಪಲ್ ಹೋಗ್ತಾರೆ ಎಲ್ಲಾರ್ಗು. ನಾವೀಗ ಪಾರ್ಟಿ ಹೋಗಿದ್ದಾಗ ನನ್ಗೆ 2-3 ಜನ ನನ್ಗೂ ಗೊತ್ತಿರ್ತಾರೆ ಬಿಕಾಸ್ ಆಫ್ ಪಾರ್ಟೀಸ್ ಅಂತ. ಅದು ಆತರ ಗೊತ್ತಾಗ್ಬಿಡುತ್ತೆ ಸರ್. ಅದೇ VKP ಅಂದ್ರೆ ಎಲ್ಲರಿಗೂ ಗೊತ್ತಿರೋದೇ ಪಾರ್ಟೀಸ್. ನಾವೇ ಪೆದ್ರೇನಪ್ಪ, ಎಷ್ಟೊಂದು ಈ ತರ ತಿಳ್ಕೊಂಡೇ ಇಲ್ಲ. ಇವಾಗ ಇಷ್ಟೆಲ್ಲ ಓಹೋ ಹಿಂಗೆಲ್ಲ ನಡೀತಿದ್ಯಾ ಅಂತೆಲ್ಲ ಅನಿಸ್ತಾ ಇರುತ್ತೆ. ಬಟ್ ಟೆಲ್ ಮಿ, ಬಾಂಬೆ ಲಿಂಕ್ ಬಗ್ಗೆ ಮಾತಾಡ್ತಿದ್ರಿ. ಐ ಕಮ್ ಬ್ಯಾಕ್ ಟು ಯುರಿಯಾ, ಜಸ್ಟ್ ಹೋಲ್ಡ್ ಫಾರ್ ಅ ಸೆಕೆಂಡ್. ಐ ಜಸ್ಟ್ ಗೋ ಬ್ಯಾಕ್. ಶ್ರೀ ರಂಗಸ್ವಾಮಿ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ಇದ್ದಾರೆ. ಸರ್, ಈ ಪಾರ್ಟಿಗಳು ಅಂದಾಗ ಆಸ್ ನಟಿ ಮಾತಾಡ್ತಿದ್ರು, ಬಾಂಬೆಯಿಂದ ಬಂದಿರ್ತಾರೆ ಮಾಡೆಲ್ಗಳು, ಇನ್ನೇನೋ ಬಂದಿರ್ತಾರೆ ಅಂತ. ಈಗ ಈ ಡ್ರಗ್ಸ್ಗೂ ಸ್ಯಾಂಡಲ್ವುಡ್ಗೂ ಮಾತಾಡ್ತಿರ್ಬೇಕಾದ್ರೆ ಇಲ್ಲೂ ಈಗ ಬಾಂಬೆ ದೊಡ್ಡ ಮಟ್ಟದ ತಳಕ್ ಹಾಕೊಂಡಿದೆ. ಈ ಜಾಲ ಎಲ್ಲಿದು ಸರ್? ಎಲ್ಲಿಂದ ಆಪರೇಟ್ ಆಗುತ್ತೆ? ಹೆಂಗೆ ಆಪರೇಟ್ ಮಾಡ್ತಾರೆ ಸರ್? ಜಾಲ ಈಗಾಗಲೇ ತಮಗೆ ಗೊತ್ತಿದೆ, ಆಫ್ಘಾನಿಸ್ತಾನದಿಂದ ಪಾಕಿಸ್ತಾನದ ಕರಾಚಿ ಮುಖಾಂತರ ಬರೋಂಥದ್ದು ಅಂತ ಹೇಳಿ. ಬಂದಾದಮೇಲೆ ಇದಕ್ಕೆ ತಕ್ಕಂಥ ಗಿರಾಕಿಗಳನ್ನು ಅವರೇ ಹಂಚ್ಕೊಳ್ತಾರೆ. ಓಕೆ, ಅವರೇ ಇದು ಮಾಡ್ಕೊಳ್ತಾರೆ. ಮತ್ತೆ ನೋಡಿ, ಅದು ಕಾಂಟ್ಯಾಕ್ಟ್ಸ್ನ ಅಲ್ಲಿಗೆ ಇನ್ವೈಟ್ ಮಾಡೋಂಥವ್ರನ್ನೆಲ್ಲ ವಿತ್ ಎ ಸ್ಪೆಸಿಫಿಕ್ ಪರ್ಸನ್ಸ್, ಸ್ಪೆಸಿಫಿಕ್ ಒಂದು ಪರ್ಪಸ್ ಇಟ್ಕೊಂಡು ಅವ್ರನ್ನ ಇನ್ವೈಟ್ ಮಾಡಿರ್ತಾರೆ. ಸೊ ಇಟ್ಸ್ ಎ ಬಿಸ್ನೆಸ್ ಕಾಂಟ್ಯಾಕ್ಟ್ನ ಒಂದು ಇದು. ಇವ್ರಿಗೆ ಡ್ರಗ್ ಖರ್ಚಾಗುತ್ತೆ, ಬಂದಂಥವ್ರಿಗೆ ಅವ್ರವ್ರದೇ ಆದಂಥ ವ್ಯವಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಅದೊಂದು ಜಾಯಿಂಟ್ ಅಷ್ಟೇ. ಇದರಲ್ಲಿ ಎಲ್ಲರಿಗೂ ಮ್ಯೂಚುವಲ್ ಬೆನಿಫಿಟ್. ರಿಕ್ವೆಸ್ಟ್ ದಯಮಾಡಿ ಹಾಗೆ ಇರಿ ಸರ್. ಶ್ರೀರಂಗಸ್ವಾಮಿ ನಿವೃತ್ತ ಪೊಲೀಸ್ ಅಧಿಕಾರಿ, ರಿಯಾ ಪಾಲೇಕರ್ ನಟಿ, ಇಬ್ರು ಕೂಡ ಇದ್ದಾರೆ. ಮಾತುಕತೆ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. 1 ವೀಕ್ ಕರೆಕ್ಟಾಗಿ ಶುದ್ಧವಾಗಿ ಎಲ್ಲ ಇದ್ದರೆ ನಾವು ಆ ಕೊರೋನಾ ಅನ್ನೋದು ಒದ್ದು ಓಡಿಸ್ಬೋದು. ಮದ್ದು ಟೈಮ್ ತಗೊಳ್ಳೋದ್ರಿಂದ, ನಾನು ಊಟ ಉಪಚಾರ ಮಾಡೋದ್ರಿಂದ ನನ್ನ ಕಾಯಿಲೆಗಳಿಂದ ನಾನು ಗುಣಪಟ್ಟೆ. ಕಾಯಿಲೆಗೆ ಭಯಪಡದೆ ಧೈರ್ಯದಿಂದ ಈ ದಿವಸ ಬಲ್ಲೆಂಬ ನನಗೆ ಧೈರ್ಯ ಇತ್ತು. ಅದರಿಂದಾಗಿ ನಾನು ಎಲ್ಲ ಕಾಯಿಲೆಗಳನ್ನು, ಕಷ್ಟಗಳನ್ನು ಎದುರಿಸಿ ಮನೆಗೆ ಬಂದೆ. ನಾನು 18ನೇ ತಾರೀಕೆ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದೆ. ಊಟ ಬರೋದು ಟೈಮ್ಗೆ ಮತ್ತು ಅವಾಗ ಒಂದು ಕ್ಲೀನ್ ಮಾಡ್ಕೊಂಡು ಹೋಗೋರು. ಡಾಕ್ಟ್ರ್ ಬಂದುಬಿಟ್ಟು ಅವಾಗ ಇನ್ಸ್ಪೆಕ್ಟ್ ಮಾಡಿಕೊಂಡು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 27th ಈವ್ನಿಂಗ್ ನನ್ನ ಡಿಸ್ಚಾರ್ಜ್ ಮಾಡಿದ್ರು. ತಂದೆ ಜೊತೆ ನಾವು ತೀರ್ಕೊಬಿಟ್ವೇನೋ ಅನ್ನೋ ಭಯ, ಆತಂಕ ಕೂಡ ಇತ್ತು. ಟ್ರೀಟ್ಮೆಂಟ್ ಎಲ್ಲ ಏನಿಲ್ಲ ಸರ್, ಬೆಡ್ ರೆಸ್ಟ್. ನಮಗೆ ಸೋಷಿಯಲ್ ಡಿಸ್ಟೆನ್ಸ್ ಇದ್ದು 2 ಬೆಡ್ಗೊಬ್ರನ್ನ ಮಾಸ್ಕ್ ಧರಿಸ್ಬೇಕಿತ್ತು, ಜೊತೆಗೆ ಸ್ಯಾನಿಟೈಸರ್ ಯೂಸ್ ಮಾಡಕ್ಕೆ ಹೇಳಿದ್ರು. ಅದೇ ರೀತಿ ಇದ್ವಿ ಸರ್. ಬಿಸಿನೀರು, ಆದಷ್ಟು ಬಿಸಿನೀರು ಕೊಡ್ತಾ ಬಂದರು. ನಮ್ಮಿಂದ ಯಾರು ಮುಂಬೈಯಿಂದ ಬರ್ಬೋದು, ನೆಕ್ಸ್ಟ್ ಯಾರು ನಮ್ಮ ರಿಲೇಷನ್ ಆಗ್ಬೋದು, ಅವ್ರಿಗೆಲ್ಲ ಧೈರ್ಯ ತುಂಬ್ತಾ ಬಂದ್ವಿ. ನೋ ನೀಡ್ ಟು ವರಿ. ಬಂದರೂ ಸಹ ಬರೋದು ಬೇಡ. ಕಿಟ್ ಇದೆ, ಅದು ಬಾಂಗ್ಲಾದಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅದೇ ಕಿಟ್ಟನ್ನು ಇಲ್ಲಿ ಪ್ರೋಟೋಕಾಲ್ನಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಟೆಸ್ಟ್ ಮಾಡಿಕೊಳ್ಳಿಕ್ಕೂ ಯಾರೂ ಜನ ಹಿಂಜರಿಯೋದು ಬೇಡ. ಆ ಕೊರೋನಾ ಚೈನನ್ನು ಕಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಪಾಸಿಟಿವ್ ಬಂದಾಗಂತೂ ತುಂಬ ಭಯ ಇತ್ತು. ಇವಾಗ ಯಾರೇ ಪೇಷಂಟ್ ಆದರೂ ಕೂಡ ನಾನು ಅವ್ರಿಗೆ ಧೈರ್ಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಗೇನೂ ಆಗಿಲ್ಲ. ಟೈಮ್ ಟು ಟೈಮ್ ಊಟ ಪರ್ಫೆಕ್ಟಾಗಿ ಕೊಡ್ತಿದ್ರು, ಬಿಸಿ ಊಟ ಕೊಡ್ತಿದ್ರು, ಮತ್ತು ಬಿಸಿನೀರು ಕುಡಿಲಿಕ್ಕೆ ಕೊಡ್ತಿದ್ರು. ನನ್ನ ಮಗ 2 ವರ್ಷದವನು, ಅವನಿಗೂ ಕೂಡ ಪಾಸಿಟಿವ್ ಅಂತ ಹೇಳಿದ್ರು, ಅವನಿಗೂ ಅಷ್ಟೇ ಕೊಟ್ಟಿದ್ದು. ಬಿಸ್ಕೆಟ್ ಆಗಲಿ, ಏನು ಹಾಲಾಗಲಿ, ಹಣ್ಣಾಗಲಿ ತಂದು ಕೊಡ್ತಿದ್ರು. ಅದನ್ನು ಬಿಟ್ಟರೆ ನಮಗೆ ಎಂಥ ಒಂದು ಔಷಧಿ, ಒಂದು ಮಾತ್ರೆ ಎಂಥದ್ದು ಕೂಡ ಕೊಟ್ಟಿಲ್ಲ. ಸೋಷಿಯಲ್ ಡಿಸ್ಟೆನ್ಸಲ್ಲಿ ಇರಿ, ಆಟೋಮೆಟಿಕ್ ನೀವೇ ರಿಕವರ್ ಆಗ್ತೀವಿ. ನಮ್ಮ
ನಮ್ಮ ಮನೆಯಲ್ಲಿ 7 ಜನರಿಗೆ ಮತ್ತೆ ಸಿಬ್ಬಂದಿ ವರ್ಗದ 4 ಜನರಿಗೆ ಪಾಸಿಟಿವ್ ಬಂತು. ಆದರೆ ಎಲ್ಲರೂ ಆರೋಗ್ಯದಲ್ಲೇ ಇದೆ. ನನ್ನ ಅಮ್ಮ 85 ವರ್ಷ, ನನ್ನ ಹೆಂಡತಿ 56 ವರ್ಷ, ನನ್ನ ಮೊಮ್ಮಗಳು ಪ್ರಣತಿ ಪ್ರಭು 4 ತಿಂಗಳ ಮಗು. ಕೊರೋನಾವನ್ನು ಗೆದ್ದು ಆರೋಗ್ಯದಿಂದ ನಮ್ಮ ಮನೆಗೆ ನಾವು ಬಂದಿದ್ದೇವೆ. ಕೊರೋನಾದಿಂದ ಯಾರೂ ಹೆದರಬೇಕಾಗಿಲ್ಲ ಮತ್ತು ಏನೂ ಅದರ ಬಗ್ಗೆ ಭಯ ಪಡಬೇಕಾಗಿಲ್ಲ. ಅವರಿಗೆ ನಾವು ಧೈರ್ಯ ತುಂಬಬೇಕು. ಎಲ್ಲರೂ ಧೈರ್ಯದಿಂದಿರಬೇಕು. ಧೈರ್ಯವೇ ಅದಕ್ಕೆ ಮದ್ದು. ಕೆಮ್ಮು, ಜ್ವರ, ತಲೆನೋವು, ಅತಿಯಾಗಿ ಸೀನುವುದು, ತೀವ್ರ ಉಸಿರಾಟದ ಸಮಸ್ಯೆ, ನಿರಂತರ ವಾಂತಿ, ಭೇದಿ, ಸುಸ್ತು, ನಿಮೋನಿಯಾ ಇವುಗಳಿದ್ದರೆ ನಿರ್ಲಕ್ಷ್ಯ ಬೇಡ. ಕೆಮ್ಮುವಾಗ, ಸೀನುವಾಗ ಕೈ ಅಡ್ಡ ಇರಲಿ. ಬೇರೆಯವರಿಂದ ಕನಿಷ್ಠ 3 ಅಡಿ ಅಂತರವಿರಲಿ. ಪದೇ ಪದೇ ಕಣ್ಣು, ಮೂಗು ಮುಟ್ಟಬೇಡಿ. ಸ್ವಚ್ಛತೆಗೆ ಹೆಚ್ಚು ಒತ್ತನ್ನ ಕೊಡಿ. ಪದೇ ಪದೇ ಕೈ ತೊಳೆದುಕೊಳ್ಳಿ. ಆಗಾಗ ಸ್ಯಾನಿಟೈಸರ್ ಅನ್ನ ಬಳಸಿ. ಜನಸಂದಣಿ ಪ್ರದೇಶಗಳಿಂದ ದೂರ ಇರಿ. ವಿದೇಶದಿಂದ ಬಂದವರ ಜೊತೆ ಅಂತರವಿರಲಿ. ವಿದೇಶದಿಂದ ಬಂದವರು ವೈದ್ಯಕೀಯ ಪರೀಕ್ಷೆಗೊಳಗಾಗಿ. ಸಣ್ಣ ಅನುಮಾನವಿದ್ದರೂ ನಿರ್ಲಕ್ಷಿಸಬೇಡಿ. ಸೋಂಕಿನ ಲಕ್ಷಣ ಇದ್ದರೆ ಈ ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ. ತುರ್ತು ಸೇವಾ ಸಂಖ್ಯೆ 104. ಕರೆ ಮಾಡಿ 911123978046. ಇಮೇಲ್ ಮಾಡಿ atncov2019@gmail.com. ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಈ ಕ್ಷಣಕ್ಕೆ ಅರಿವೇ ಮಹಾಮದ್ದು. ಜಾಗೃತಿ ಮುಖ್ಯ. ಸರಿಯಾಗಿ ಹೇಳಿದ್ರಿ. ಸೊ ಎಲ್ಲೇ ಹೋದ್ರು ಮಾಸ್ಕ್ ಹಾಕೊಂಡೇ ಹೊರಗಡೆ ಹೋಗ್ಬೇಕು. ಅಲಕ್ಷ್ಯ ಮಾಡಿ ಮನೆಗೆ ಅಪಾಯ ತಂದ್ಕೊಳ್ಳೋದ್ರ ಬದಲು ಮಾಸ್ಕ್ ಹಾಕೊಳ್ಳೋಕೆ ಏನ್ ಸಮಸ್ಯೆ? ಇದಕ್ಕಿಂತ ಸಮಾಜ ಸೇವೆ ಮತ್ತೊಂದಿಲ್ಲ. ನಾವು ಸರಿಯಾಗಿದ್ರೆ ನಮ್ಮ ಸುತ್ತಲಿನವರು ಸರಿಯಾಗಿರ್ತಾರೆ. ನಾವು ಮಾಸ್ಕ್ ಹಾಕೊಂಡ್ರೆ ನಮ್ಮ ಜೊತೆ ನೆರೆಹೊರೆಯವರನ್ನು ಕಾಪಾಡಬಹುದು. ಹೌದು, ಸುಮ್ಮನೆ ಅವರು ನಮ್ಮ ಜೊತೆ ಲೈವ್ ರಂಗಸ್ವಾಮಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಿದ್ದಾರೆ ಮತ್ತು ರಿಯಾ ಪಾಲೇಕರ್ ನಟಿ ಕೂಡ ಇದ್ದಾರೆ. ರಂಗಸ್ವಾಮಿ ಸರ್, ಫೈನಲಿ ನಿಮ್ಮ ರಿಯಾಕ್ಷನ್ ಕೇಳಬೇಕು ನಾನು. ಈಗ ಪೊಲೀಸರು ಇದನ್ನು ಬುಡ ಸಮೇತ ಕೇಳಬೇಕು. ಮುಂದಿನ ದಿನ ಒಂದು ಎಕ್ಸಾಂಪಲ್ನ ಸೆಟ್ ಮಾಡಬೇಕು ಇವಾಗ ಅನ್ನೋದಾದರೆ ಪೊಲೀಸರಿಗೆ ಈಗ ಅಗತ್ಯವಾಗಿರೋದು ಏನು ಬೇಕು ಸರ್? ಏನು ರಿನಿಯನ್ಸ್ ಕೊಡಬೇಕು? ಸರ್, ಕ್ಯಾನ್ ಯು ಹಿಯರ್ ಮೀ? ನನ್ನ ಧ್ವನಿ ಕೇಳಿಸ್ತಿದೆ ರಂಗಸ್ವಾಮಿ ಸರ್? ನೋ ಸೌಂಡ್. ಓಕೆ, ಗೊತ್ತಿಲ್ಲ, ಟೆಕ್ನಿಕಲ್ ಸಮ್ ರೀಸನ್ ಆಗ್ತಿದೆ ಅನ್ಸುತ್ತೆ. ರಿಯಾ, ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು, ಈ ಬೆಳವಣಿಗೆ ನೋಡ್ತಿದ್ದೀರಿ, ಇತ್ತೀಚಿನ ಯಂಗ್ಸ್ಟರ್ಸ್ಗಳು ತುಂಬ ಜನ ನಿಮ್ಮ ಥರ ಬರ್ತಿದ್ದಾರೆ ಇಂಡಸ್ಟ್ರಿಗೆ. ಅವರೆಲ್ಲರೂ ಕೂಡ ಏನಪ್ಪ ಹಿಂಗೆ ನಡೀತಿದೆಯಲ್ಲ ಅಂತ ಅನಿಸೋಕೆ ಸಾಧ್ಯತೆಗಳು ತುಂಬ ಇರುತ್ತೆ. ವಾಟ್ ಯು ವಾಂಟ್ ಟು ಸೇ? ಎಲ್ಲರೂ ಹಂಗಲ್ಲ ನಿಜ, ಬಟ್ ಹೆಂಗಿರ್ಬೇಕಾಗಿದ್ರು ಒಬ್ರು ಕಲಾವಿದರು ಅಥವಾ ಮಾಡೆಲ್ಗಳು? ಸರ್, ಈಗ ನೋಡಿ, ಎಲ್ಲಾರು ಒಂದೊಂದರ ರೋಲ್ ಮಾಡೆಲ್. ಈಗ ನಾವು ಒಂದ್ ಮೂವಿ ಮಾಡ್ತೀವಿ ಅಂದ್ರ ತಿಳ್ಕೊಂಡ್ರಿ, ಆ ಮೂವಿ ಜಸ್ಟ್ ಬಿಕಾಸ್ ಆಫ್ ಮನಿ ಮಾಡಲ್ವಾ, ಒಂದ್ ಸೋಷಿಯಲ್ ಕಾಸಿಗೂ ಮಾಡ್ತೀವಿ ನಾವು ಮೂವಿ. ಬಿಕಾಸ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್, ಪೀಪಲ್ ಶುಡ್ ಗ್ರೋ, ಪೀಪಲ್ ಶುಡ್ ಇಂಪ್ರೂವ್ ಅಂತ. ಸೊ ವೆನ್ ವಿ ಆಕ್ಟ್ ಇನ್ ಇಟ್, ವಿ ಬಿಕಮ್ ಅ ರೋಲ್ ಮಾಡೆಲ್. ಸೊ ಬೀಯಿಂಗ್ ಅ ರೋಲ್ ಮಾಡೆಲ್, ವಿ ಹ್ಯಾವ್ ಟು ಸೆಟ್ ಅ ಗುಡ್ ಎಕ್ಸಾಂಪಲ್. ಅದನ್ನ ಬಿಟ್ಟು ಈ ತರ ಒಂದು ಹೆಚ್ಚು ದುಡ್ಡು ಸಲುವಾಗಿ ಎಲ್ಲ ಒಂದ್ ಮಜಾ ಸಲುವಾಗಿ ಆತರ ಮಾಡಿದ್ರೆ ಆಬ್ವಿಯಸ್ಲಿ ಇಟ್ಸ್ ನಾಟ್ ಗುಡ್. ಬಟ್ ನಾನ್ ಏನ್ ಹೇಳಿಕ್ ಇಷ್ಟಪಡ್ತಾ ಅಂದ್ರೆ, ಯು ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್. ನಿಮ್ ಪ್ರಯಾರಿಟೀಸ್ ಏನು, ನಿಮ್ ಗೋಲ್ ಏನು, ಅದು ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ನಾವು ನಮ್ಮನ್ನೇ ತಿದ್ಕೋಬೇಕು. ಮತ್ತೆ ನಾವು ಅದನ್ನ ವಿ ಹ್ಯಾವ್ ಟು ಶೇಪ್ ದ ಸೊಸೈಟಿ ಇನ್ ದಟ್ ವೇ. ಸೊ ವೆರಿ ಶಾರ್ಟ್ ಟೈಮಲ್ಲಿ ಹಲವಾರು ವಿಚಾರಗಳನ್ನು ಶೇರ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ರಿಯಾ ಪಾಲೇಕರ್ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿ ರಂಗಸ್ವಾಮಿ ಸರ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ 18 ಜೊತೆ ಮಾತಾಡಿದ್ದೀನಿ. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಅದರ ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.